Your attention please. Train number. ಇದೇನಿದು ಇವತ್ತು ಆಯ್ತು ಪೂಜೆನಾ? ಇಲ್ಲಿ ಹೂವಿನ ಮಾಲ್ಕೈತೆ ಇಲ್ಲಿದೆ. ಏಯ್ ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲ ಗ್ರಾಮ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ನ. ಯಾಲ ಮದ್ವೆಗಂದು? ವೆಲ್ಕಮ್ ಜೆಲಿ, ವೆಲ್ಕಮ್. ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆಗಂದು? ಅಲ್ಲ, ಬಹದ್ದೂರ್ ಗಂಡ್. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಡಕ್ಕೆ ಎದಕ್ಕೆ ತಲ ಕಾಂತಿಲ್ಲ. ಖರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ 3rd PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲ್ಲ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರ್ಬಾರ್ದ? ತಲಿಕೆ 1ರಿಂದ 10 ಬರುತ್ತೆ, ಉಳ್ಕೋಗ್ಲಿ. ಹಲೋ, ಹೆಂಗ್ ಬಂತು ಏನ್ ನಗ್ತಾನೆ? ಹಲೋ, ಯಾಕೆ ನಗ್ತಾ ಇದ್ದೀರಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರ ತೆಗೆದಿ ಸೈಡ್. ಥ್ಯಾಂಕ್ ಯು. ಆಚೆಯಿಂದ ಬರ್ತದ, ಯಾಚೆಯಿಂದ ಬರ್ತದ? ಯಾವ ತಿಮೆ ಗಂಧದ ನಾವು ಉತ್ ನನ್ನ ಮಗ. ಏಯ್ ಎತ್ತ ಕಾಲು. ಕಾಸು ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲ ನೀನು? ಓಹೋ, ಬೌದ್ದೂಲ್ ಗಂದು ಅಲ್ಲ, ಮದುವೆ ಗಂಡು. ಏಯ್, ದಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವಾ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬೇಡ. ನಮ್ದು ಕನ್ನಡ ಕಸ್ತೂಲಿ. ಎಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ಕಾಗಿಲಿತೀವ? ಯಾರಿಗೆ ಗೊತ್ತ? ಅಂತಾಕ್ಷಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಐ ಎಮ್ ಆಲ್ಸೋ ಸೂಪರ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ನಾನು ಆಲ್ತಾ ಇದೀನಿ ಚಿತ್ಲ ಭಕ್ತ ಕುಂಬಾಲ. ಆಡಿರುವವರು PB ತಿನ್ಮಾತ್. ಈಗ ಆಲ್ತಾ ಇದಾರೆ ಕೆ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ತುತ್ತಿಕೊಲಿ ಇದು ಬೇರೆ ಕೊಡ್ಬೇಕ. ಲಂಗ ವಿತಲ ಸೂಪಲ್ಲ ಲಂಗ ಎಲ್ಲಿ ಮನೆಯಾದೆ. ಯಾಕ್ಲೆ? ಕಿತ್ನ ಸ್ವಾಮಿಗಳೇ, ಅದ್ಭುತವಾಗಿ ಹಾಡಲ್ ಲಂಗ ಜಾಕೆಟ್ ಎಲ್ಲ ತಂದ್ಬಿಟ್ರು. ತಾಯಿತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಬೇಡ, ಅದು ನಿಧಾನವಾಗಿ ಇನ್ನೊಂದು ದಿವಸ ಇಟ್ಕೊಳ್ಳೋಣ. ತಾವಿನ್ನ ಒಳ್ಳೆ ಕಲಾವಿದ್ರಿಗೆ ಬೆಲೆನೇ ಇಲ್ಲ. ಎಂತ ನಾಳೆಗೆ ನಾರಲ್ಲಿ ತಿಕ್ಕಿ ಶುರು ಮಾಡ್ರು. ಗುಡ್ ಮಾರ್ನಿಂಗ್ ಬಾವಾ. ಏನೋ ಇದು ನಿನ್ನ ಅವತಾರ? ಬಾವಾ, ಇತ್ತೀಚೆಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ ಮೇಲೆ ಆದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಡ್ತೀರಾ ಅಂತ. ಬಟ್ಟೆ ಕಳ್ಸಿ ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಗೋಮಾ ಏನಕ್ಕಿಸ್ತವನೆ ಹೊಡೆ ಬಿಡ. ಹಾಯ್. ನಿನಗೆ ಯಾಕಪ್ಪ ಬೇಜಾರು? ತಗೋ ಹೊಟ್ಟೆ ಸೂರಜ್ ದ ರೈಸಿಂಗ್ ಸನ್. ಅಂದ್ರೆ ನಮ್ಮ ಹಣೆ ಬರನ ನಾವೇ ಬದಲಾಯಿಸ್ಕೋಬೇಕು. ಏನು ನಮ್ಮ ಮದ್ವೆಗೆ ಬರ್ತೀರಲ್ವಾ? ಯಾವ ಕಲೆ ಎದ್ದಪ್ಪ? ಓಹೋ, ಥ್ಯಾಂಕ್ ಯು. ಖಂಡಿತ ಮದುವೆ ಬಂದೇ ಬರ್ತೀನಿ. ಆತಿಲ್ವಾದ ಮಾಲೆ ಮಾಡ್ತೀನಿ ರೀ. ಲೊತ್ತ ಅಲ್ಲಿ ಹುಡುಕ್ತಾ ಇದೀನಿ, ಇಲ್ಲಿ ಇಟ್ಕೊಂಡು ಕೂತಿದ್ದೀರಲ್ಲ, ಕೊಡ್ಲಿ? ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಬಾ ತಿಂಗ್ಳಿಕ. ಹಲೋ, ಲೈನ್ ಅಲ್ಲಿ ಸ್ಮೋಕ್ ಮಾಡಲ್ಲೇ ಫೈನ್ ಹಾಕ್ತಿವಿ, ಗೊತ್ತಲ್ಲ? ಮಾಡಿದ್ರೆ ಗಿಫ್ಟ್ ಕೊಡ್ತೀರಾ? ಮ್ಯಾಚ್ ಬಾಕ್ಸ್ ಕೊಡ್ರಿ ರೇ. ಒಂದ್ಸಲಿ ಹೇಳೋದು ಅರ್ಥ ಆಗಲ್ವಾ? ಇಲ್ಲಿ ಸ್ಮೋಕ್ ಮಾಡಂಗಿಲ್ಲ ರೇ ಸ್ವಾಮಿ. ಗುಗ್ಗೆ ತೆಗಿಬೇಕು, ಮ್ಯಾಚ್ ಬಾಕ್ಸ್ ಕೊಡ್ರಿ ಪ್ಲೀಸ್. ನಿನ್ ಕಿವೆ ಗುಗ್ಗೆ ತೆಕ್ಕಲಕ್ಕೆ ನಾನು ಮ್ಯಾಚ್ ಬಾಕ್ಸ್ ಜೋಬಲ್ಲಿ ನೋಡ್ಬೇಕೇನ? ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರಾದ್ರೂ ಇಸ್ಕೊಡ್ರಿ. ಬೇಡ ನೋಡು. ಅಕ್ಕ, ಅವ್ನ್ ಟ್ರೈನ್ ನಿಲ್ಸಿದ್ರೆ ಅವನನ್ನ ಸುಮ್ನೆ ಬಿಡ್ತಾರಾ? ಅವನನ್ನ ಒದ್ದು ಓಡಿಸ್ಲಿ ಅಂತಾನೆ ಮಾಡಿದ್ದು. ಟಿಟಿ ಸಾ ಏನ್ಲಿ ಸರ್? ಓಸಿ ಬನ್ನಿ ಸರ್, ಇಲ್ಲಿ ಪ್ರಾಬ್ಲಮ್ ಅದೇ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ ಇಲ್ಲಿ. 1 ನಿಮಿಷ ಇಲ್ಲಪ್ಪ. ನೋಡೋ, ಹೇಳ್ತಾ ಇದ್ದೀನಿ, ನಾನು ಹೇಳೋದೇ ಫೈನಲ್. ಬನ್ನಿ ಸರ್, ಅರ್ಜೆಂಟ್. ಏನ್ರಿ ನಿಮ್ದು?
ಏನ್ಲಿ ಪ್ರಾಬ್ಲಮ್ ಏನ್ಲಿ? ಸರ್ ಈ ಬಸ್ನಾಗೆ ಡ್ರೈವರ್ ಪಕ್ಕದಾಗೆ ಒಂದು ಗೇರ್ ರಾಡ್ ಇರ್ತದಲ್ಲ ಸರ್, ಹಾ. ಹಂಗೆ ಟ್ರೈನ್ ನಾಗೆ ಇಷ್ಟೂದ ಬ್ರೇಕ್ ರಾಡ್ ಇರ್ತದಂತೆ. ಹಾ. 5-6 ಜನ ಹಿಡ್ಕೊಂಡು ಸಕ ಸಕ ಅಂತ ಎಳಿತು ಅಂದ್ರೆ ಟ್ರೈನು ರಕ ರಕ ಅಂತ ನಿಂತೋಗ್ಬಿಡ್ತದಂತೆ. ಎಲ್ಲಿ ಸರ್ ಅದು ಹುಡುಕ್ತಿವ್ನಿ? ಏಯ್ ನನ್ನೇನ್ ಗೂಬೆ ನೋಡ್ ಮಗ ಅನ್ಕೊಂಡಿದ್ಯಾ? ನೀವ್ ಹಂಗ್ ಕಾಣಕ್ಕಿಲ್ವಲ್ಲ ಸರ್? ಇಡಿಯಟ್. ಸರ್ ಒಂದ್ ನಿಮಿಷ ಸರ್, ನನ್ ಮಾತ್ ಕೇಳಿ ಸರ್. ನಮ್ಮ ಅವ್ವ ಹೇಳಿದ್ಲು, ಹಾ. ನಮ್ 3 ದೇವ್ರು ಶ್ರೀಕೃಷ್ಣ ಪರಮಾತ್ಮ ತರ ಹಾ. ಟ್ರೈನ್ ನಾಗೆ ಟಿ ಸಿ ಸಾಹೇಬ್ರು ಅಂತ ಇರ್ತಾರೆ. ನಿಂಗೆ ಏನೇ ಅನುಮಾನ ಬಂದ್ರು ಅವ್ರ ಹತ್ರ ಕೇಳ್ಬಿಡು ಮಗನೇ, ನಿನ್ ಅನುಮಾನ ಎಲ್ಲ ನಿವಾರಣೆ ಮಾಡ್ಬಿಡ್ತಾರೆ ಅವ್ರು ಅಂತ ಹೇಳಿದ್ಲು ಸರ್. ಅದಕ್ಕೆ ಕೇಳಿದೆ. ತಪ್ಪ ಸರ್? ನಿಮ್ಮಮ್ಮ ಏನಂದ್ಲು? ಶ್ರೀಕೃಷ್ಣ ಪರಮಾತ್ಮ. ಕಿತ್ನ ದೇವ್ಲು. ಹಾ ದೇವ್ಲು. ಅಲ್ಲೋ ಏನ್ ಸರ್ ಅದು ಎತ್ಗೆ ಗಂಟೆ ಕಡ್ದ ಕಾಣ್ತದೆ? ಗಂಟೆ ಅಲ್ಲ ಅದು, ಇಲ್ಕಂದ್ ಎಲ್ಲೇ ಸಕ್ಕ ಸಕ್ಕ ಅಂತ ನಿಂತ್ಕಂತದೆ. ಏನ್ ಸರ್? ಸಕ್ಕ ಸಕ್ಕ ಅಂತ ಹಂಗೆ ನಿಂತ್ಕೊಂಡ್ಬಿಡ್ತದೆ. ಇದಾ? ಅಲ್ಲಿ ಗಮಾಲ ಯಾಕೆ ನಗ್ತಾ ಇದೀಯಾ? ಅಲ್ಲ ಅವಾಗ್ಲೇ ನಾನು ಹೆಂಗೋ ಕಾಣ್ತಿದ್ದೀನ ಅಂತ ಕೇಳಿದಿರ ಸರ್? ಗೂಬೇತಲ್ಲ. ಹಾ ಅದೇ ಹಂಗೆ ಕಾಣ್ತಿದ್ದೀವಿ ಸರ್. ಅಲ್ಲ ಸರ್, ನಮ್ಮೂರ್ ಎತ್ತಿಗೆ ಆಟೋ ಉದ್ದ ಮೂಗ್ತಾರ ಕಟ್ಬಿಟ್ಟು ಎಳೆದ್ರು ನಿಲ್ಲಕ್ಕಿಲ್ಲ. ಇಡೂದ ಟ್ರೈನ್ಗೆ ಈಡ್ತಪ್ಪ ಕಟ್ಟಿ ಹಾಕಿ ಎಳೆದ್ಬಿಟ್ರೆ ನಿಂತ್ಕೊಂಡ್ಬಿಡ್ತಾರೆ ಸರ್. ಯಾವ ಗುಂಪು ನನ್ಬೇಕು ಸರ್ ಕೆಲಸ ಕೊಟ್ಟಿದ್ದು ನಿಮ್ಗೆ? ನೋಡ್ತಾ ಇಲ್ಲ, ತೋರಿಸ್ತೀನಿ ಈಗ. ಹೇಗೆ ಈ ತುದ್ದ ಅಂದೆ, ಈ ತುದ್ದ ತೈದ್ ನಿಲ್ತಿದ್ದೀನಿ. ಸಾರಿ ಸರ್. ಮೈಂದಿತ್ ಕಿತ್ನ ನಾನ್ ತೋಲೆ ಆತ ಅಲ್ತಿಲ್ಲ. ಎತ್ತಲೆ ಇವನಪ್ಪ ಬಂದು ಸೊ ಈ ಬಾಗುಂದಿ ನಲ್ಲ ಇದೆ. ಜ್ಯುವೆಲರಿ ಬಾಕ್ಸ್ ಎಲ್ಲ ಸರಿಗೆ ಎತ್ತಿಟ್ಟಿದ್ದೀನಿ. ये तो बुढ़ा हो गया है. ಅಮ್ಮ ಸಾರಿ. ಏನು ಮಾಡ್ತಿದ್ಯಾ ನೀನು? ಅಕ್ಕ ಭಾವನೆ ಹೇಳಿದ್ರು ಬೀಗರಿಗೆ ಒಳ್ಳೆ ಕಾಯಿ ನೋಡಿ ನೋಡಿ ಹಾಕು ಅಂತ. ಅದಕ್ಕೆ ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಅಯ್ಯೋ ನನ್ ಕರ್ಮ. ಭಾವ ಹೋಗಿ ಹೋಗಿ ನಿನ್ಗೆ ಕೆಲಸ ಹೇಳಿದಾರಲ್ಲ, ಯಾವ ಗಳಿಗೆ ಹುಟ್ಬಿಟ್ಯೋ ನೀನು? ಅದಕ್ಕ ಡಿಫೆಕ್ಟ್ ಪ್ರಾಡಕ್ಟ್ ಅಲ್ಲ, ಪ್ರೊಡ್ಯೂಸರ್ದು. ರಾಂಗ್ ಟೈಮ್ ಅಲ್ಲಿ ರಿಲೀಸ್ ಮಾಡಿದಾನೆ. ಇಲ್ಲಿ ಬಾಗುಂದ ಚುಡು. ಜೆನ್ನಿ, ಭಾವ ಕರೀತಾ ಇದಾರೆ, ಹೋಗು. ಅದೇನ್ ನೋಡ್ ಹೋಗು ಹೋಗು. ಇಲ್ಲಿ ಬರೋರೆಲ್ಲ ಬರೀ ಕೆಲಸ ಹೇಳೋರೆ. ನಡಿಯಕ್ಕ. ನಮ್ಗೆ ಹುಡುಗ ಹುಡುಗಿ ವಾಪಸ್ ಬರ್ತಾರೆ. ಸುಮ್ನೆ ರಿಟರ್ನ್ ಟಿಕೆಟ್ ಹಾಕದ್ ಬೆಸ್ಟ್. ಅಕ್ಕ ಅಯ್ಯೋ ಈ ಮದ್ವೆ ಎಲ್ಲ ಭಾವ ಕರೆದ್ರು ಅಂತ ಹೇಳಿಲ್ವೇನೋ ನಿನ್ಗೆ? ಬರೀ ಇದಾಯ್ತು ನಿಂದು. ಹ? ಆಗದೆ ಇರೋ ಮದುವೆಗೆ ಸಂಭ್ರಮ ನೋಡ್ರಪ್ಪ. ಮದ್ವೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ಬೇಗ ಬನ್ನಿ. ಇನ್ನೂ ಅಲ್ಲೇ ಊರಲ್ಲೇ ಇದ್ದೀರಾ ಸಿಂಪಲ್ ಆಗಿ ನೀವು? ಮದುವೆ ಮಾಡೋಣ ಅಂತ ಕೇಳಿದೆ. ಬೇಕಾಗಿತ್ತ ಇವೆಲ್ಲ? ಎಲ್ಲಿ ಕೇಳ್ತಾರ ಏ, ಜೆನ್ನಿ. ಬಾಬಾ ಏನ್ ನೀವಿಲ್ಲಿ? ಮದುವೆ ನನ್ನ ಮಗಳು ಕಣೋ. ಹೌದು ಗೊತ್ತು. ಪುರೋಹಿತನ ಕರಿ ಅಂತ ಹೇಳ್ದೆ ಅಯ್ಯೋ ತಾನೆ? ಕರಿ ಅಂತ ಹೇಳಿದ್ರಿ, ಆದ್ರೆ ಇವೆಲ್ಲ ಬೇಕಾಗಿತ್ತು. ಜೆನ್ನಿ. ತಲುಪ್ತು ಬಿಡಿ. ಅಲ್ಲ ಬಾಬಾ ಬಾಬಾ ಸುಮ್ನೆ ಈ ಮದುವೆಗೆ ಇಷ್ಟೆಲ್ಲ ಖರ್ಚು ಮಾಡೋ ಬದಲು ಸೇಫ್ಟಿ ಡಿಪಾಸಿಟ್ ಇಟ್ಟಿದ್ರೆ ತಿಂಗಳ ಒಳ್ಳೆ ಬಡ್ಡಿ ಬಂದಿರುತ್ತೆ. ಕಲ್ಯಾಣ ವಸ್ತು ಏನಯ್ಯ? ಸ್ವಾಮಿ ನೀವೇನೋ ಕಲ್ಯಾಣ ಮಸ್ತು ಅಂತ ಆಶೀರ್ವಾದ ಮಾಡಿದ್ರಿ, ಆದ್ರೆ ಹುಡುಗಿನೇ ಇಲ್ವೇ? ಯಾವ್ದ್ರ ಒಂದ್ ಒಳ್ಳೆ ಹುಡುಗಿನ ಅಡ್ಜಸ್ಟ್ ಮಾಡ್ಕೊಡಿ. ನಾನ್ ನಿನ್ ಕಣ್ಣಿಗೆ ಮದುವೆ ಬ್ರೋಕರ್ ತರ ಕಾಣಿಸ್ತೀನೇನೆಯ? ಅಯ್ಯೋ ಗುರುಗಳೇ, ಚೇಂಜ್ ಆಗ್ರಿ. ಸ್ವಾಮಿ ಮುಂದೆ ನಿಮ್ ಅವಶ್ಯಕತೆನೇ ಇರಲ್ಲ ಅಂತ ಕಾಣಿಸುತ್ತೆ. ಮಂತ್ರ ಹೇಳಕ್ಕೆ ಸಿಡಿ ಬಂದಾಯ್ತು, ಮುಹೂರ್ತ ಫಿಕ್ಸ್ ಮಾಡಕ್ಕೆ ಕಂಪ್ಯೂಟರ್ ಬಂದಾಯ್ತು, ಗಂಟೆ ಹೊಡೆಯೋ ಮಿಷಿನ್ ನ ಯಾವತ್ತೋ ಕಂಡಿಡ್ದಾಯ್ತು. ಪಾಪ ನೀವ್ ಇನ್ನೇನ್ ಮಾಡ್ತೀರಾ? ಆ ಟೆನ್ಷನ್ ಇರಬೇಕಾದ್ದು ಪುರೋಹಿತ್ರಿ ಕಣಯ್ಯ. ಮತ್ತಾವು ಅಡಿಗೆ ಭಟ್ಟ. ನೀವೇನೇ ಕಂಪ್ಯೂಟರ್ ಸಿಡಿ ಇಟ್ಕೊಂಡ್ರು ಅದರಲ್ಲಿ ಅಡಿಗೆ ಮಾಡಕ್ ಆಗಲ್ಲ. ಇವನ್ ತಿನ್ನವನಲ್ಲ ಬಡ್ಸವನು. ಜನಿವಾರ ನೋಡಿ ಜಸ್ಟ್ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟೆ. ಮಗಲ ಕೊನೆ ನಮ್ದೇ ನಮ್ಗೆ ಆಗೈತಿ ಇಲ್ಲಿ ಜನ್ನಿ ಜನ್ನಿ ಅಂತ. ಏನಮ್ಮ This is for you. ರಾಂಗ್ ನಂಬರ್ ಅಂತ ಗೊತ್ತಾಗ್ತಿಲ್ಲ. ಹೋಗಿ ಆ ಕಡೆಗೆ. Gone mad. ಮದುವೆ ಮನೆಗೂ ಪಾರ್ಕು ವ್ಯತ್ಯಾಸನೇ ಗೊತ್ತಿಲ್ಲ. ಬಟ್ ಒಂದು ನಿಮಿಷ, ಯಾಕೋ ತಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ. ಒಂದ್ ಲೋಟ ಬಿಸಿ ಕಾಫಿ ಕೊಡ್ತೀರಾ? ನಾನು ಭಟ್ಟ ಅಲ್ಲ ಮಾರ, ಪುರೋಹಿತ. ಇವನ್ ಬಡ್ಸವನಲ್ಲ, ಓದವನು. ಬಾಳೆ ಎಲೆ ನೋಡ್ಕೊಂಡು ಜಸ್ಟ್ ಮಿಸ್ ಮಾಡ್ಕೊಂಬಿಟ್ಟೆ. ಯಾಕೋ ಬೆಳಗಿಂದ ಫುಲ್ ಕನ್ಫ್ಯೂಸ್ ಆಗ್ತಿದ್ದಲ್ಲ. ನಾನಲ್ಲ ಎಲ್ಲೋದ್ರು ಎಲ್ಲ ರೆಡೌಟ್ ಆಗ್ತಾ ಇದೆಯಲ್ಲ. ಇನ್ನೋವಾ ಇವನ್ನೆಲ್ಲ ನೋಡ್ದಂಗೈತಲ್ಲ. ನಮ್ಮವ್ರೆ ಬಂದ್ಬಿಟ್ಟಿದ್ದೀರಾ? ಹಾ ನಾನು ಹೇಳ್ದೆ, ನನ್ನ ಮಾತೆ ಕೇಳಲ್ಲ ಅಂತೀರ ನೀವು. ಓಕೆ. ನಿಮ್ಮ ಆಸೆ ನಾನು ಯಾಕೆ ಬೇಡ ಅನ್ಲಿ. ಮದುವೆ ಅನ್ನೋದು ಎಲ್ಲಾರ ಆಶೀರ್ವಾದ ಪಡೆದು ಹಿರಿಯರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋದು. ಓಡೋಗ್ ಮದುವೆ ಆಗಿ ಯಾಕೆ ಕೆಟ್ಟ ಹೆಸರು ತಗೊಳ್ಳೋದು ಅಂತನಾ?
ಓಕೆ ಓಕೆ, ನಾಳೆ ಎಲ್ರ ಎದುರುಗಡೆ ನಿಮ್ಗೆ ತಾಳಿ ಕಟ್ಬಿಡ್ತೀನಿ. ಹ್ಮ್? ಮೌನಂ ಸಮ್ಮತಿ ಲಕ್ಷಣಂ. ಇವ್ರಿಗೆ ಓಕೆ ಅಂತೆ, ನಿಮ್ಗೆ? ಸುಮಾ ಅಮ್ಮ ಹೀಗ ಮಾಡೋದು ನೀವು. ಇಲ್ಲಮ್ಮ, ಜವಾಬ್ದಾರಿ ಬೇಡ ನಮ್ಗೆ. ಬೈ ಚಾನ್ಸ್ ಮೊಬೈಲ್ ಮಿಸ್ ಆಯ್ತು. ಸರ್, ಮಗಳನ್ ಗುರಾಯಿಸೋದು ಬಿಟ್ಟು ನಮ್ಗೆ ಸ್ವಲ್ಪ ವಿದಾಯ ಹೇಳಿದ್ರೆ ಹೊರಡ್ತೀವಿ ನಾವು. ನಿನ್ಗ ನೋ ಚಾನ್ಸ್. ಜನಿ, ಸೂರಜ್ ಒಳಗಡೆ ಇರೋ ಕರೆಂಟ್ ಮಾಡ. ಆಯ್ತು. ಏನಪ್ಪ ಯಾಕೆ ಹಾಗೆ ನೋಡ್ತಾ ಇದೀಯಾ? ಇದೇನ್ ಮದ್ವೆ ಮಂಟಪನೋ ಜೈಲ ಸರ್? ಹೀಗೆ ಕರಿತಿದ್ದೀರ ನನ್ನ? ಸರ್, ಬೆಳಿಗ್ಗೆ ಮುಹೂರ್ತ ಟೈಮ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀನಿ ನಾನು. ಮುಹೂರ್ತನ? ನೀನಿಲ್ದಲೆ ಮದ್ವೆ ಮುಹೂರ್ತ ಇಲ್ಲಿ ನಡೆಯುತ್ತೆ. ಬಾ ಬಾ ಒಳಗಡೆ ಬಾ. ಜನ್ನಿ, ಸುಮಾ ದುಷ್ಯಂತ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೋ ನನ್ನ ಆದ್ರೆ ಚೆನ್ನಾಗಿರುತ್ತೋ? ಅಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದೆ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಹಲೋ ಮಿಸ್ಟರ್, ನಾನು ಹೇಳಿದ್ದು ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಿರೋದು ಅದೇ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳಿದ್ದು ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನ್ ಹೇಳ್ತಿರೋದು ಅದೇ, ನಿನ್ನಲ್ಲ, ನನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ. ತಾವು ರಿವರ್ಸ್ ಗೇರ್ ಅಲ್ಲಿ ಬರ್ತಾ ಇದ್ದೀರಾ? ಕರೆಕ್ಟ್, ನನ್ನಲ್ಲ, ನಿನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಮುತ್ನಂತ ಮಾತಾಡ್ದೆ. ರಿವರ್ಸ್ ಗೇರ್ ಅಲ್ಲಿ ಬರ್ತಾನೆ ಅಂದ್ರೆ ಟಾಪ್ ಗೇರ್ ಅಲ್ಲಿ ಹೊಂಟೋಗ್ಬಿಟ್ಟ. ಏ ಜನಿ, ಈಗ ಸುಮನ್ ತಾಳಿ ಕಟ್ಟೋದ್ ನೀನ್ ನೋಡಕ್ ಬರ್ತೀಯೋ ಇಲ್ಲ? ಯೋ, ನಿನಗೆ ಹೇಳೋದು ಅರ್ಥ ಆಗಲ್ಲ. ನೀನ್ ಬರ್ದಿದ್ರು ಕಟ್ತೀನಿ. ಏನಪ್ಪ ಬರ್ತೀನಿ. ಬಾಯ್ 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 ಬಾಯ್. ಹಾಯ್, ಹೌ ಆರ್ ಯು? ಹಾಯ್ ಆಂಟಿ. ತುಂಬಾ ಥ್ಯಾಂಕ್ಸ್ ಸೂರಜ್. ಮಗಳು ಬಂದಿ ಸಂತೋಷಕ್ಕೆ ನೀವೇನೋ ಕಣ್ಣೀರ್ ಹಾಕ್ತಾ ಇದ್ದೀರಾ. ನಾವು ಕಣ್ಣೀರ್ ಹಾಕೋಗಿಲ್ಲ ಆಂಟಿ. ಯಾಕೆ? ಯಾಕೆಂದ್ರೆ ನಾನ್ ಕಣ್ಣೀರ್ ಹಾಕಿದ್ರೆ ಪ್ರೀತಿ ಆಚೆ ಬಂದ್ಬಿಡುತ್ತೆ ಅಂತ ಭಯ. ಡೋಂಟ್ ವರಿ, ನಿನ್ ಪ್ರೀತಿನ ನಿನ್ ಜೊತೆನೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಲ್ಲಿ ಭಾವ ನೀನಿಲ್ದೆ ಮುಹೂರ್ತನೇ ಇಲ್ಲ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಅಕ್ಕ ನಿನ್ ಪ್ರೀತಿನ ನಿನ್ ಜೊತೆಗೆ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿದ್ರೆ, ಏನ್ ನಡೀತಾ ಇದೆ ಇಲ್ಲಿ? ನಾನು ಹೋಗಿ ಬರ್ತೀನಪ್ಪ. ಯಾಕೋ ಲುಕ್ಕೆ ಸರಿ ಇಲ್ಲ. ದುಷ್ಯಂತ್ ಸುಮಾ, ದುಷ್ಯಂತ್ ಬರ್ತಾ ಇದ್ದಾರೆ. ಡೋಂಟ್ ವರಿ ಸರ್. ಓಕೆ ಸರ್, ಮದುವೆ ಮುಗಿಸಿದ ತಕ್ಷಣ ಆ ಕೇಸ್ನ ನಾನು ಕ್ಲೋಸ್ ಮಾಡ್ತೀನಿ. ಐ ಆಮ್ ಕೋಆರ್ಡಿನೇಟಿಂಗ್ ಸರ್, ಐ ಆಮ್ ಆನ್ ಇಟ್. ಬನ್ನಿ ನಮಸ್ತೆ. ಬನ್ನಿ ಬನ್ನಿ. ದುಷ್ಯಂತ್, ಸೂರಜ್ ಅಂತ. ಹಾಯ್. ಇವನೇನ ಇಲ್ಲ ಅಂದಿದ್ರೆ ಮದ್ವೆನೇ ನಡೀತಾ ಇರ್ಲಿಲ್ಲ. ಸುಮಾ ಟ್ರೈನ್ ಇಂದ ಬೀಳ್ಬೇಕಾದ್ರೆ ಕಾಪಾಡಿದ್ದೆ ಈ ಸೂರಜ್. ನಮ್ ಪಾಲಿಗೆ ದೇವ್ರು ಬಂದಾಗ ಬಂದಿದ್ದಾನೆ. ಓ ಸರ್, ಏನ್ ಕಬ್ಬಣ ತಿಂತೀರಾ ಸರ್ ನೀವು? ನಡಿಯಪ್ಪ, ಬರಪ್ಪ ನೀನು, ಬಾ. ಸರ್, ಎವ್ರಿಥಿಂಗ್ ಅಂಡರ್ ಕಂಟ್ರೋಲ್ ಸರ್. ಸರ್, ಎಸಿಪಿ ವೆಂಕಟಪ್ಪ ಅವ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸರ್. ಸದ್ಯ ಕಲ್ಯಾಣ ಮಂಟಪದಲ್ಲಿ ಇದ್ದೀನಿ ಸರ್. ಸರ್, ಇಫ್ ಯು ವಾಂಟ್ ಮೀ ಟು ಕಮ್ ಡೌನ್, ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿ ಇರ್ತೀನಿ ಸರ್. ಓಕೆ ಸರ್. ಸರ್, ನಾಳೆ ನನ್ನ ಮದುವೆ, ಖಂಡಿತವಾಗ್ಲೂ ನೀವು ಬರ್ಬೇಕು ಸರ್. ಐ ವಿಲ್ ವೇಟ್ ಫಾರ್ ಯು ಸರ್. ಸರ್, ವೆಲ್ಕಮ್ ಡ್ರಿಂಕ್ ಫಾರ್ ಯು. ಚಿನ್ನ ಸರ್, ಮುನ್ ವೆಂಕಟಪ್ಪಂಗೆ ಫೋನ್ ಮಾಡಿ ಕೇಳಿ ಆ ರಿಪೋರ್ಟ್ ಏನಾಯ್ತು ಅಂತ. ಸರ್, ಇವತ್ತಾದ್ರೂ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಸರ್. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ. ಸರ್, ಜ್ಯೂಸ್. ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಸರ್, ನೀವು ಬೇಡ ಅನ್ನೋ ಆಗಿಲ್ಲ, ಸ್ಪೆಷಲಿ ಮೇಡ್ ಫಾರ್ ಯು ಸರ್. ಬೇಡ ಅಂದ್ರೆ ಬೇಡ ಬಿಡಿ ಸರ್. ಆಮೇಲೆ ರೀಸನ್ ಗೊತ್ತಾದ್ಮೇಲೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ನೀವು ನಾನು ಕೇಳೋ ಹಾಗಿಲ್ಲ. ಸರ್, ವಿತ್ ಯುವರ್ ಪರ್ಮಿಷನ್ ಇದು ನಾನ್ ಕುಡಿಬೋದಾ ಸರ್? ಅರ್ಥ ಆಯ್ತು ಬಿಡಿ ಸರ್. ಸರ್, ರಾಮಚಂದ್ರಪ್ಪ ಅವ್ರನ್ನ ಸ್ಟೇಷನ್ ಇಂದ ಬರಕ್ ಹೇಳ. ನನ್ ಫೋನ್ ಮಾಡಕ್ ಹೇಳಿ. ಓಕೆ ಸರ್.
ಆಹಾ, ಏನ್ ಸ್ವೀಟ್ ಆಗಿದೆ ಸರ್. ಸರ್, ಈ ಸಿಹಿ ಶುಗರ್ ಕರಾಮತ್ತಲ್ಲ ಸರ್, ಈ ಜ್ಯೂಸ್ ಮಾಡಿದ್ರಲ್ಲ ಅವ್ರ ಕೈ ಸ್ಪರ್ಶದ ಕರಾಮತ್ತು. ಆಕ್ಚುಲಿ ಮದ್ವೆ ಹೆಣ್ಣು ತಾನು ಮದ್ವೆ ಆಗೋ ಗಂಡಂಗೋಸ್ಕರ ಮಾಡೋ ಸ್ಪೆಷಲ್ ಜ್ಯೂಸ್ ಇದು. ಸಂಪ್ರದಾಯ ಅಂತೆ. ನಿಮ್ದು ನಮ್ ಪಾಲಾಯ್ತು, ಅದು ವಿತ್ ಯುವರ್ ಪರ್ಮಿಷನ್. ಎಲ್ಲಿಂದ ಬರ್ತಾರ್ರಿ ಇವರು? ತಗೋಪ ಗಿಫ್ಟ್. ಚಿಕ್ಕಮ್ಮ, ಅದನ್ನ ನೀವೇ ತಗೊಂಡೋಗಿ ಕೊಟ್ಬಿಡಿ ಚಿಕ್ಕಮ್ಮ. ಏನ್ ಸರ್ ನಿಮ್ ಹುಡುಗಿಗೆ ಗಿಫ್ಟಾ? ಸರ್ ನಿಮ್ ಮುಖದಲ್ಲಿ ನಾಚಿಕೆ, ಜಗತ್ತಿನ ವಂಡರು ಸರ್. ಹಾಗಾದ್ರೆ ಇದನ್ನೇನ್ ಮಾಡೋದು? ಚಿಕ್ಕಮ್ಮ, ಅದು ಎಲ್ರೆದುರುಗಡೆನೋ. ಸರಿ ಅರ್ಥ ಆಯ್ತು. ಇದನ್ ಕೊಡೋ ಅರೇಂಜ್ಮೆಂಟ್ ನಾನ್ ಮಾಡ್ತೀನಿ. ಓಕೆ ಓಕೆ. ಯಾರೋ ಕರ್ದ ಹಾಗಾಯ್ತಲ್ಲ. ಯಾರೋ ಓಹ್ ಏನ್ ಹೆಲ್ಪ್? ನಮ್ ದುಷ್ಯಂತ ನಿಮ್ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತ. ಅದಕ್ಕೆ ನೀವ್ ಯಾಕೆ ಚಿಂತೆ ಮಾಡ್ತೀರಾ? ನಾನ್ ಅರೇಂಜ್ ಮಾಡ್ತೀನಿ. ಮೇಹುನಾ ನೀವ್ ನೇಡ್ರಿ. ಅವಾಗ್ಲೇ ಬಂದೆ, ಡ್ರೆಸ್ ಚೇಂಜ್ ಮಾಡ್ತಿದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೋಗ್ಬಿಟ್ಟೆ. ನೀ ಇಲ್ಲೇನ್ ಮಾಡ್ತಿದ್ಯಾ? ರಾಯಭಾರ, ನೀವ್ ಮದ್ವೆ ಆಗೋ ಹುಡುಗ ನಿಮ್ಮನ್ನ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಂತೆ. ಅದಕ್ಕೆ ಈಗ ನೀವು ಅವನ್ನ ಮದ್ವೆ ಆಗ್ತಿರೋ ಇಲ್ಲ ನನ್ ಜೊತೆ ಓಡ್ ಬರಕ್ ರೆಡಿ ಇದೀರೋ ಅಂತ ಕೇಳೋಣ ಅಂತ ಬಂದೆ. ಹೋಗಿ ಯಾರನ್ನಾದ್ರೂ ಕಣಿ ಕೇಳು. ಮನ್ಸ್ ನಂಗ್ ಕೊಟ್ಬಿಟ್ಟು ಮದ್ವೆನ ಅವನ್ ಜೊತೆ ಹೇಗ್ರಿ ಆಗ್ತೀರಾ ನೀವು? ನಾಳೆ ಬೆಳಗ್ಗೆವರೆಗೂ ನೀನ್ ಇಲ್ಲೇ ಇರ್ತೀಯಲ್ಲ, ನೋಡ್ತಾ ಇರು ನಾನ್ ಹೇಗ್ ಮದ್ವೆ ಆಗ್ತೀನಿ ಅಂತ. ನಾಳೆ ಬೆಳಗಾದ್ರೆ ತಾನೆ. ಏನು ಟ್ರೈನ್ ನಿಲ್ಸೋ ಹಾಗೆ ಸೂರ್ಯನು ನಿಲ್ಸೋ ಪ್ಲಾನಾ? ಆ ಸೂರ್ಯ ನಾಳೆ ಬೆಳಿಗ್ಗೆ ಬಂದ್ರೆ ಜಗತ್ತಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ನೀವು ಈ ಸೂರಜ್ ಹೋಲ್ದ್ರೆ ನಿಮ್ ಬದುಕಲ್ಲಿರೋ ಕತ್ಲನ್ ದೂರ ಮಾಡ್ತಾನೆ. ಡಿಸೈಡ್ ಮಾಡಿ ಯಾರು ಬೇಕು ಅಂತ. ಸುಮಾ ಒಂದ್ ನಿಮಿಷ. ನಿಮ್ಗೆ ಇವನ್ ಯಾರು? ಯಾಕೆ ಬಂದು ನನ್ನನ್ನ ಯಾಕೆ ಹಿಕ್ಕಾಡ್ತಾ ಇದ್ದಾನೆ? ಇವನ್ ನನಗ್ ಮೊದ್ಲೇ ಯಾಕೆ ಸಿಕ್ಲಿಲ್ಲ? ನನ್ಗೆ ಗೊತ್ತಿಲ್ದಿರೋ ಹಾಗೆ ನಾನೇನಾದ್ರೂ ಇವನ್ನ ಪ್ರೀತಿಸ್ತಾ ಇದ್ದೀನಾ ಅಂತ ನಿಮ್ ಮನಸ್ಸಿಗೇನಾದ್ರೂ ಒಂದು ಕ್ಷಣ ಅನ್ಸಿದ್ರು ನೀವು ನನಗೆ ಮನಸ್ಸು ಕೊಟ್ಟ ಹಾಗೆ. ಮನಸ್ಸು ನಂಗೆ ಕೊಟ್ಬಿಟ್ಟು ಬೇರೆಯವ್ರನ್ನ ಹೇಗ್ರಿ ಮದುವೆ ಆಗ್ತೀರಾ ನೀವು? ಓಯ್, ನಾನ್ ನೋಡ್ಲೇ ಇಲ್ಲ. ವಾವ್, ಈ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕೂದಲು ಫ್ರೀ ಆಗಿ ಬಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಹಲೋ. ಓ, ನನಗೊಬ್ಬನಿಗೆ ಮಾತ್ರ ಚೆನ್ನಾಗಿ ಕಾಣಬೇಕು ಅಂತ ಡಿಸೈಡ್ ಮಾಡ್ಬಿಟ್ರ ನೀವು? ವಾವ್, ಸಾಕು, ಸುಮ್ಮನೆ ಇದೆ. ಬಸಿಟ್ಕು ಕಾಣಿಸ್ಬೇಡ. ಹುಡುಕ್ತಿರೋದ್ ನೋಡೆ, ಸ್ವಲ್ಪ ಮಜಾ ತಗೊಳ್ಳೋಣ. ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋದೇನೋ ಗೊತ್ತಿಲ್ಲ. ಚಿಕ್ಕವನಿಂದ ಅನಾಥನಾಗಿ ಬೆಳೆದಿರೋದ್ರಿಂದ ಸ್ವಲ್ಪ ರಫ್ ಅಂಡ್ ಟಫ್. ಈ ಪ್ರೀತಿ ಪ್ರೇಮ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಐ ಥಾಟ್ ದಿಸ್ ವಾಸ್ ದ ರೈಟ್ ಥಿಂಗ್ ಟು ಗಿವ್ ಯು. ದಿಸ್ ಇಸ್ ಫಾರ್ ಮೈ ಲವ್. ದಿಸ್ ಇಸ್ ಫಾರ್ ಯು. ಹೇಗಿದೆ? ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ವರ್ತ್ 2.5 crores. Okay. See you. ಎಕ್ಸ್ಕ್ಯೂಸ್ ಮೀ. ನನಗೆ ನಮ್ಮೆಲ್ಲ ಶಾಸ್ತ್ರ ಸಂಪ್ರದಾಯನು ತುಂಬಾ ಚೆನ್ನಾಗಿ ಗೊತ್ತು. ಚಿಕ್ಕ ಹುಡುಗನಿಂದಾನು ಅಪ್ಪ ಅಮ್ಮನ ನೆರಳಲ್ಲಿ ಬಹಳ ಸ್ಮೂತ್ ಆಗಿ ಬೆಳೆದವನು ನಾನು. ನನಗೆ ಭಾವನೆಗಳು ಏನು ಅಂತ ಚೆನ್ನಾಗಿ ಗೊತ್ತು. ನಿಮ್ಗೆ ಗೊತ್ತು ನನ್ನ ಜೊತೆ ಯಾವಾಗಲೂ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನೀವು ಗೊತ್ತು, ನಿಮ್ಮ ಮನಸ್ಸು ಚೆನ್ನಾಗಿ ಗೊತ್ತು. ಇದು ನಿಮ್ ಮನಸ್ಸು. ಏನಿದೆ ಇದರಲ್ಲಿ? ನಿಮ್ ಮನಸ್ಸಿಗಾಗೋ ಆನಂದ.
ದುಷ್ಯಂತ್ ಮತ್ತು ತುಮ. ಓ ನಮಸ್ಕಾರ ಸರ್. ಸರ್ ಸರ್ ಎಂತ ನೀವು ಇಲ್ಲಿ ಬಾಂಬ್ ಬಿಡಕ್ ಬಂದಿದ್ದೀನಿ. ಬಾಂಬ್ ಇಲಕ್ಕೆ ಟ್ರೈನಲ್ಲಿ ಬಂದ್ಲ? ಹೆಂಗೋ ನಂಬಕ್ಕಾಗಲ್ಲ. ಸೈಡ್ ನೋಡಿದ್ಲೆ ಆಲ್ಡಿ ಹಾಕಿ ಇಲ್ಲಂಗ ಅವನೇ. ಲಾ 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 ಲಾ. ಪುರೋಹಿತ್ರ ನಂಗೊಂದು ಡೌಟು. ಏನಯ್ಯ? ಮದುವೆ ಗಂಡು ಈ ಕಡೆ ಕೂತ್ಕೋಬೇಕಾ ಆ ಕಡೆ ಕೂತ್ಕೋಬೇಕಾ? ಇಲ್ಲಿ ಪುರೋಹಿತ ಯಾರು, ನಾನಾ ನೀನಾ? ನೀವೇ. ಮತ್ತ್ಯಾಕಯ್ಯ ಡೌಟು? ನಂತರ ಅವರು ನಿಮ್ಮನ್ನ ಅಡಿಗೆ ಭಟ್ಟ ಅಂತ ತಿಳ್ಕೊಂಡಿರ್ಬೇಕು. ಸರ್, ನನಗೆ ನಿಮ್ಮ ಹತ್ರನೂ ಒಂದು ಡೌಟ್ ಇದೆ. ತುಂಬಾ ಸಾಫ್ಟ್ ಆಗಿ ಮಗುವಿನ ಮನಸ್ಸಿರೋ ಮುದ್ದಾದ ಸೌಂದರ್ಯವತಿನ ಮದುವೆ ಆಗಕ್ಕೆ ನೀವು ಪುಣ್ಯ ಮಾಡಿದ್ರು, ಇಲ್ಲ ಟಫ್ ಆಗಿ ಡೈನಮಿಕ್ ಪರ್ಸನಾಲಿಟಿ ಇರೋ ನಿಮ್ಮನ್ನ ಮದುವೆ ಆಗಕ್ಕೆ ಸುಮ ಪುಣ್ಯ ಮಾಡಿದ್ರು ಸರ್? ನಾನೇ ಪುಣ್ಯ ಮಾಡಿದ್ದೆ. ನಾನ್ ನಂಬಲ್ಲ ಸರ್. ವಿಷಯ ಇದೆ ಸರ್. ಸುಮ ಅವ್ರನ್ನ ಫಸ್ಟ್ ಟೈಮ್ ಟ್ರೈನಲ್ಲಿ ನೋಡಿದಾಗ ನಾನೇ ಬೋಲ್ಡ್ ಆಗ್ಬಿಟ್ಟಿದ್ದೆ. ಮದುವೆ ಆದ್ರೆ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ಶೀಸ್ ಎಂಗೇಜ್ಡ್ ಅಂತ. ಅವ್ರು ಎಂಗೇಜ್ ಆಗಿದ್ರೆ ಏನಂತ ನಾವು ಖಾಲಿ ಇದೀವಲ್ಲ, ಟ್ರೈ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಿದ್ದೆ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು ಸರ್. ಶೀಸ್ ಎಂಗೇಜ್ ಟು ASP ದುಷ್ಯಂತ್ ಅಂತ. ನಿಮ್ ಹೆಸರು ಕೇಳಿದ ತಕ್ಷಣ ನಾನೆಲ್ಲಿ ಡೈನಮಿಕ್ ಪರ್ಸನಾಲಿಟಿ ASP ದುಷ್ಯಂತ್ ಎಲ್ಲಿ ಅಂತ ನನ್ನ ನಿರ್ಧಾರನ ಚೇಂಜ್ ಮಾಡ್ಬಿಟ್ಟೆ ಸರ್. ಸೊ ನನ್ನಂತವನ್ಗೆ ನೀವು ಗ್ರೇಟ್ ಆಗೋದಾದ್ರೆ ಸುಮಾ ನಿಮ್ಮನ್ನ ಮದುವೆ ಆಗ್ತಿರೋದು ಸುಮಾ ಮಾಡಿರೋ ಪುಣ್ಯ ಅಲ್ವಾ ಸರ್? ನೋಡಯ್ಯ, ನಿನ್ನ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದ್ರೆ ಹೆಣ್ಣನ್ ಕರ್ಕೊಂಡ್ ಬಾರಯ್ಯ. ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ಪುರೋಹಿತ್ರೆ ನೀವು ರೆಡಿನಾ? ಅಯ್ಯ, ನಾವು ರೆಡಿ ಆದ್ಮೇಲೆ ಹೆಣ್ಣನ್ ಕರ್ಸ್ಕೊಳ್ಳೋದು. ಓಕೆ, ಹಾಗಾದ್ರೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಯ್, ಇನ್ನೂ ಹುಡುಗಿ ರೆಡಿ ಆಗಿಲ್ವಾ? ಇಷ್ಟೊಂದು ಜನ ಹುಡುಗಿರಿದ್ದೀರಾ? ಓಕೆ ಓಕೆ, ನಡ್ರಿ, ಪುರೋಹಿತ್ರ ಕರಿತಿದ್ರ. ನಾನು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಓಕೆ. ಏನೋ ಕಡಿಮೆ ಆಗಿದೆಯಲ್ಲ. ಈಗ ಕರೆಕ್ಟ್ ಆಗಿದೆ. ಓಡೋಣ. ಏನು? ಲೇ ಚಿಪ್ಪೋತಾಮ. ಹಲೋ, ನನ್ ಮದ್ವೆ ಮುಹೂರ್ತಕ್ಕೆ 10 ನಿಮಿಷ ಮಾತ್ರ ಇರೋದು. ಹಲೋ, ನಿಮ್ ಲೈಫ್ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇದೆ. ಯೋಚನೆ ಮಾಡಿ. ಸುಮಾ, ಎಷ್ಟೊತ್ತು ರೆಡಿ ಆಗೋದಿಕ್ಕೆ? ಮುಹೂರ್ತ ಟೈಮ್ ಆಯ್ತಲ್ಲಪ್ಪ. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್. ನಿಮ್ ಜೀವನ ಚೇಂಜ್ ಆಗೋದಕ್ಕೆ ಇನ್ನು 10 ನಿಮಿಷ ಬಾಕಿ ಇರೋದು. ನನ್ನ ಜೊತೆ ಬಂದ್ಬಿಡಿ ಅಂತ ಹೇಳ್ತಿದ್ದೀನಿ. ಈ ಹುಡುಗಿರ ಅಲಂಕಾರಕ್ಕೆ ನಿಂತು ಬಿಟ್ರೆ ನಿಮ್ಗೆ ಗೊತ್ತಲ್ಲ ಸರ್ ಎಷ್ಟು ಟೈಮ್ ತಗೋತಾರೆ ಅಂತ. ನೋಡಿ, ಬನ್ರಿ, ಹೋಗೋಣ. ಟೈಮ್ ಆಯ್ತು. ಬನ್ನಿ 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 ಬನ್ರಿ ಬನ್ನಿ. MLA ಶ್ರೀನಿವಾಸ್ ಅವ್ರು ಬಂದಿರಂತೆ, ಬಾ ಬೇಗ ಬಾರಮ್ಮ ನೀನು. ನೀವು ನಡ್ರಿ, ನಡ್ರಿ. MLA ಶ್ರೀನಿವಾಸ್ ಅವ್ರು ಬಂದಿದ್ರಂತೆ ಅಕ್ಷತೆ ಹಾಕಕ್. ಬನ್ನಿ. ಮೊದಲು ಮೈಲಿ ಯಾಕೆ ಬಂದಪ್ಪ? ನನ್ನೇನು ಹೋಲ್ತಾವನೆ. ನಮಸ್ಕಾರ ಸಾ. ಏನು ಮಾತಾಡ್ತಿಲ್ಲ ಸಾ? ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದಾನೆ. ನಾನೊಂದು ಕೇಳಲ್ಲ, ಇವನೊಂದು ಹೇಳ್ತಾನೆ. ಸರ್, ನೀವೇನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ನಾನ್ ಕೇಳಿದ್ದು ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮದ್ವೆ ಮಾಡ್ಕೊಳ್ತಿದ್ದಾನೆ. ಸರ್, ತಮಾಷೆ ಮಾಡ್ಬೇಡಿ ಸರ್. ನೀವು ತುಂಬಾ ಸೀರಿಯಸ್ ಅಂತಂದ್ರೆ ತಮಾಷೆ ಮಾಡ್ತಾ ಇದ್ದೀರಾ. ನಾನ್ ಕೇಳಿದ್ದೇನು ಗೊತ್ತಾ ಸರ್, ಹುಲ್ಗ ಏನ್ ಮಾಡ್ಕೊಂಡಿದ್ದಾನೆ? ಮೊನ್ನೆ ಗಾಡಿಯಿಂದ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ. ಗಾಳಿಲಿ ಬಿದ್ದು ಗಾಯ ಮಾಡ್ಕೊಂಡ್ನೋ ಇಲ್ಲ ಇವನಿಗೆ ಗುದ್ದಿ ಗಾಯ ಮಾಡೋದು? ಏನಪ್ಪ ಮಾಡೋದು? ನಮಸ್ಕಾರ ಸರ್, ನಾನಾ ಬಂದೆ ಇಲ್ಲಿ. ಎತ್ಕೆ ದುಷ್ಯಂತ ನೀವು ಪ್ರೀತಿಸಲ್ಲ ಅಂತ ನಂಗೆ ಗೊತ್ತಾಗೋಯ್ತು. ಯಾಕೆಂತ ಕೇಳಲ್ವಾ? ಸರಿ, ನಾನೇ ಹೇಳ್ತೀನಿ. ದುಷ್ಯಂತ್ ಅವ್ರ ಪ್ರೀತಿ ತೋರ್ಸಕ್ಕೆ 2.5 ಕೋಟಿ ಡೈಮಂಡ್ ನೆಕ್ಲೆಸ್ ನ ನಿಮ್ಗೆ ಕೊಟ್ರು. ನೀವು ಅಟ್ಲೀಸ್ಟ್ ಒಂದು ರೋಸ್. ದುಷ್ಯಂತ್ ನೀವು ರೋಸ್ ಕೊಡಲ್ಲ ಅಂತ ನಂಗೆ ಗೊತ್ತು. ಯಾಕೆ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲದ ಮೇಲೆ ತೋರಿಕೆ ಏಕೆ? ನಾನು ಈ ಹೂನ ನಿಮ್ ಮುಡ್ಸ್ಬೇಕಾಗಿಲ್ಲ. ಪ್ರೀತಿ ತಾನಾಗಿ ನಿಮ್ ಕೈ ಸೇರಿದೆ. ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ. ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗಿಯೇ ನಿಮ್ ಮುಡಿ ಸೇರುತ್ತೆ. ಸುಮಾ, ಇನ್ನೂ ಇಲ್ಲೇ ಇದೆಯಲ್ಲಮ್ಮ, ಲೇಟ್ ಆಗುತ್ತೆ ಬಾ. ಲೇಟ್ ಆಯ್ತು, ಹೋಣ.
ದುಷ್ಯಂತ್ ಮೇಲೆ ನಿಮ್ಗೆ ಪ್ರೀತಿ ಇದ್ರೆ ಈ ಹೂವು ಅವ್ರ ಎದೆ ಮೇಲೆ ಇರುತ್ತೆ, ನನ್ನ ಮೇಲೆ ಪ್ರೀತಿ ಇದ್ರೆ ತಾನಾಗೆ ನಿಮ್ ಮುಡಿ ಸೇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸೊ ವಾಟ್ ನೆಕ್ಸ್ಟ್? ಹಿರಿಯರ ಸಮ್ಮುಖದಲ್ಲಿ ಎಲ್ಲರ ಆಶೀರ್ವಾದ ಪಡೆದು ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟಿ ಹುಡುಗಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಾ ಸರ್? ಗುರುವೇ, ಹೀರೋ ಆಗಬೇಕು ಅಂದ್ರೆ 2 ಕ್ವಾಲಿಟಿ ಇರಬೇಕು. ಒಂದು ತಾಕತ್ತಿರ್ಬೇಕು, ಇಲ್ಲ ತ್ಯಾಗ ಮಾಡೋ ಮನೋಭಾವ ಇರಬೇಕು. ನಮ್ಮನ್ನ ನೋಡಿ ತ್ಯಾಗ ಮಾಡಿದ್ವಿ, ಹೀರೋ ಆಗ್ಬಿಟ್ವಿ. ಇನ್ನ ತಾವು? ನಾವ್ ಈಗ್ಲೂ ಹೀರೋನೇ ಸರ್. ಹೆಣ್ಣು ಹಸೆ ಮಳೆ ಮೇಲೆ ಕೂತ್ಕೊಂಡಿರ್ಬೋದು, ಆದ್ರೆ ಮದುವೆ ಆಗೋದ್ ನಾವೇ. ಗುರುವೇ, ಇಷ್ಟೆಲ್ಲ ಆದ್ರೂ ಇನ್ನೂ ನಂಬಿಕೆ ಇಟ್ಕೊಂಡಿದ್ದೀರಾ? ನಂಬಿಕೆನೆ ಪ್ರೀತಿ, ಪ್ರೀತಿನೇ ನಂಬಿಕೆ. ಈ ಜಗತ್ ನಿಂತಿರೋದೇ ಪ್ರೀತಿ ನಂಬಿಕೆ ಆಧಾರದ ಮೇಲೆ. ಸೊ ನನ್ ನಂಬಿಕೆ ನನ್ ಪ್ರೀತಿ ಉಳಿಸುತ್ತೆ, ನನ್ ಪ್ರೀತಿ ನನ್ ನಂಬಿಕೆ ಉಳಿಸುತ್ತೆ. ಅದು ಕನ್ಫ್ಯೂಸ್ ಆಗಬೇಡ, ಜಸ್ಟ್ ವಾಟ್ ನೆಕ್ಸ್ಟ್ ಅಂತ.